ವಿದೇಶಿ ಪ್ರಜೆಗಳು ಯಾರು ನಿಮ್ಮ ಮನೆಗಳಲ್ಲಿ ಇರ್ತಾರೆ ಅವರುಗಳ ಒಂದು ವಿವರಗಳನ್ನು ತೆಗೆದುಕೊಂಡು ಸಿ ಫಾರ್ಮನ್ನು ಮಾಡ್ತಕ್ಕಂಥದ್ದು ಕಡ್ಡಾಯ ಆಗಿರ್ತದೆ. ಭಾರತೀಯ ವಿದೇಶಿಯರ ಕಾಯ್ದೆ ಏನಿದೆ ಅದಕ್ಕೆ ಅನುಗುಣವಾಗಿ ಮನೆಯ ಮಾಲೀಕರು ಅಥವಾ ನಿರ್ವಹಣೆ ಮಾಡ್ತಕ್ಕಂತಹ ವ್ಯಕ್ತಿಗಳು ವಿದೇಶಿ ಪ್ರಜೆಗಳಿಗೆ ಮನೆಯನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ 24 ಗಂಟೆಗಳ ಒಳಗಾಗಿ ಅವರ ಎಲ್ಲ ವಿವರಗಳನ್ನು, ಪಾಸ್ಪೋರ್ಟ್ ಡೀಟೇಲ್ಸು, ವೀಸಾ ಮತ್ತು ಇವುಗಳನ್ನೆಲ್ಲ ಈ indianFRRO.gov.in ಅಂಥೇಳಿ ಒಂದು ಆನ್ಲೈನ್ ಪೋರ್ಟಲ್ ಇದೆ, ಅದರಲ್ಲಿ ಅವರು ಅಪ್ಲೋಡ್ ಮಾಡಬೇಕಾಗ್ತದೆ. ಮತ್ತು ನಂತರದಲ್ಲಿ FRROದಿಂದ ಅದರ ಅನುಮೋದನೆ ಸಿಕ್ಕ ನಂತರ ಅದನ್ನು ಪ್ರಿಂಟ್ ಮಾಡಿಕೊಂಡು ಇಟ್ಕೊಳ್ಬೇಕಾಗ್ತದೆ. ಆದರೆ ಭಾಳಷ್ಟು ಜನ ಇದನ್ನು ಮಾಡ್ತಾಯಿಲ್ಲ ಅಥವಾ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಅದಕ್ಕೋಸ್ಕರ ಸಾರ್ವಜನಿಕರಲ್ಲಿ ನಾವು ಕೇಳ್ಕೊಳ್ತಕ್ಕಂಥದ್ದು ಇದನ್ನು ಕಡ್ಡಾಯವಾಗಿ ಮಾಡಬೇಕಾಗ್ತದೆ. ಇಲ್ಲದೆ ಹೋದರೆ ನಿಮ್ಮ ಮೇಲೆಯೂ ಕೂಡ ಪ್ರಕರಣ ದಾಖಲಾಗ್ತಕ್ಕಂಥ ಸಂದರ್ಭ ಬರ್ತದೆ. ಈ ರೀತಿ ಇದುವರೆಗೆ ಸುಮಾರು ಬೆಂಗಳೂರು ನಗರದಲ್ಲಿ 70 ಪ್ರಕರಣಗಳನ್ನು ನಾವು ಈ ಸಿ ಫಾರ್ಮ್ ಕೊಡದೇ ಇರತಕ್ಕಂತಹ ಮನೆಯ ಮಾಲೀಕರುಗಳ ಮೇಲೆ ಈಗಾಗಲೇ ಪೊಲೀಸರು ದಾಖಲಿಸಿದ್ದಾರೆ. ಅದರಲ್ಲಿ 42 ಪ್ರಕರಣಗಳು ಈಗ ವಿಚಾರಣೆಯಲ್ಲಿವೆ ಮತ್ತು 26 ಪ್ರಕರಣಗಳು ತನಿಖೆಯಲ್ಲಿವೆ. ಜೊತೆಗೆ ಒಂದು ಪ್ರಕರಣವು ಶಿಕ್ಷೆಯಲ್ಲಿಯೂ ಕೂಡ ಅಂತ್ಯ ಆಗಿದೆ. ಬಂಡೆಪಾಳ ಪೊಲೀಸ್ ಠಾಣೆಯ ಒಂದು ಪ್ರಕರಣದಲ್ಲಿ ಈಗ ಒಬ್ಬ ಮನೆಯ ಮಾಲೀಕರ ಮೇಲೆ ಶಿಕ್ಷೆ ವಿಧಿಸಿ ಅವರಿಗೆ 5,000 ರೂಪಾಯಿಗಳ ದಂಡವನ್ನು ಕೂಡ ವಿಧಿಸಲಾಗಿದೆ. ಆದ್ದರಿಂದ ಎಲ್ಲ ಸಾರ್ವಜನಿಕರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಮತ್ತು ಯಾರೇ ವಿದೇಶಿ ವ್ಯಕ್ತಿಗಳಿಗೆ ನೀವು ಮನೆಯನ್ನು ಬಾಡಿಗೆ ಕೊಡ್ತಕ್ಕಂಥದ್ದಾಗಲಿ, ನಿಮ್ಮ PG ಆಗಲಿ, ಸರ್ವಿಸ್ ಅಪಾರ್ಟ್ಮೆಂಟ್ ಆಗಲಿ, ಅಲ್ಲಿ ವಿದೇಶಿ ಪ್ರಜೆಗಳು ಯಾರಾದರೂ ಬಂದು ಇದ್ದಲ್ಲಿ ಅವರುಗಳ ಮಾಹಿತಿಯನ್ನು ತೆಗೆದುಕೊಂಡು ಕೂಡಲೇ ಸಂಬಂಧಪಟ್ಟ FRRO ಪೋರ್ಟಲ್ನಲ್ಲಿ ಈ indianFRRO.gov.in ಏನಿದೆ ಅದರಲ್ಲಿ ಅವುಗಳ ವಿವರಗಳನ್ನು ಅಪ್ಲೋಡ್ ಮಾಡ್ತಕ್ಕಂಥದ್ದು ಮತ್ತು ಅವುಗಳ ಮಾಹಿತಿಯನ್ನು ಕೂಡ ನೀವು ಪ್ರಿಂಟ್ ತೆಗೆದು ಇಟ್ಕೊಳ್ತಕ್ಕಂಥದ್ದು ಕಡ್ಡಾಯ ಆಗ್ತದೆ. ಅದು ಮಾಡದೇ ಇದ್ದರೆ ಈ ರೀತಿ ಯಾರಾದರೂ ವಿದೇಶಿಯರು ನಿಮ್ಮಲ್ಲಿ ವಾಸ ಇರತಕ್ಕಂಥದ್ದು ಕಂಡು ಬಂದರೆ ನಿಮ್ಮ ಮೇಲೆಯೂ ಕೂಡ ಪ್ರಕರಣ ದಾಖಲಾಗ್ತದೆ. ಅದ್ರ ಬಗ್ಗೆ ಗಮನ ಹರಿಸಬೇಕು ಅಂತೇಳಿ ಕೇಳ್ಕೊಳ್ತೇವೆ.